ಮಾರ್ವಾಡಿಗಳು ಲಕ್ಷ್ಮೀ ಪೂಜೆನ ಯಾವ ಥರ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಪ್ರತಿ ವರ್ಷವೂ ಕೂಡ ದೀಪಾವಳಿ ಅಮಾವಾಸ್ಯೆ ದಿನ ಸಂಜೆ ಲಕ್ಷ್ಮೀ ಪೂಜೆನ ಮಾಡ್ತೀವಿ. ಆ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ 5:30 7:30 ಮಾಡ್ಕೋಬೋದು. ಎಷ್ಟೋ ಜನ ಆ ದಿನವೇ ಅಂಗಡಿ ಪೂಜೆನೂ ಕೂಡ ಮಾಡ್ತಾರೆ. ಈ ಅಂಗಡಿ ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ಮನೆಯಲ್ಲಿ ಪೂಜೆ ತಾನೇ ಮಾಡಬೇಕು. ಅದಕ್ಕೇ ಬೆಳಗ್ಗೆಯಿಂದನೇ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ಅಂಗಡಿಗೆ ಹೋಗುವಾಗ ಮನೆಯಲ್ಲಿ ದೀಪನ ಹಚ್ಬಿಟ್ಟು ನೀವು ಹೋಗಬೇಕಾಗತ್ತೆ. ಆಮೇಲೆ ಮನೆಗೆ ಬಂದಮೇಲೆ ನೀವು ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳ್ಕೊಬೋದು. ಆ ದಿನ 8 ಗಂಟೆವರೆಗೂ ಪೂಜೆ ಮಾಡ್ಬೋದು. ನೀವು ಹೊರಗಡೆ ಹೋದಾಗ ದೀಪನ ಹಚ್ಬಿಟ್ಟು ಹೋಗಬೇಕು. ಅಲ್ಲಿಂದ ಬಂದ ಮೇಲೆ ರಾತ್ರಿ 12 ಗಂಟೆಗೆ ಪೂಜೆನ ಮಾಡ್ಕೋಬೋದು. ಮಾರ್ವಾಡಿಗಳು ದೀಪಾವಳಿ ಅಮಾವಾಸ್ಯೆ ದಿನ ಯಾವ ಟೈಮಲ್ಲಿ ಪೂಜೆ ಮಾಡ್ತಾರೆ ಅಂತ ಗೊತ್ತಾ? ಅವರು ಯಾವಾಗಲೂ ಅಷ್ಟೇ ದೀಪಾವಳಿ ಅಮಾವಾಸ್ಯೆ ಬಂದಾಗ ರಾತ್ರಿ 12 ಗಂಟೆಗೆ ಪೂಜೆ ಮಾಡೋವಂಥ ಪದ್ಧತಿ ಇರುತ್ತೆ. 12 ಗಂಟೆಗೆ ಇನ್ನೂ 10 ನಿಮಿಷ ಇದ್ದ ಹಾಗೆ ಎಲ್ಲನೂ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ನೀಟಾಗಿ ಮನೆಯೆಲ್ಲ ಗುಡಿಸಿ. ಆದರೆ ಆಗ ಕಸನ ಹೊರಗಡೆ ಹಾಕಬಾರ್ದು. ಅಲ್ಲೇ ಒಂದು ಕಡೆ ಕಸನ ಎತ್ತಿಡಬೇಕು. ನೀವು ಕೂಡ ಕೈಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಪೂಜೆಗೆ ರೆಡಿ ಆಗಬೇಕು. ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ. ಬ್ರಷ್ ಮಾಡೋದು ಯಾಕಂದರೆ ದಂತ ಶುದ್ಧಿ ಇರಬೇಕು. ಏಕೆಂದರೆ ಮಂತ್ರ ಪಠನೆ ಮಾಡ್ತೀವಿ ಅಲ್ವಾ, ಅದಕ್ಕೋಸ್ಕರ. ಊಟ ಎಲ್ಲ ಮಾಡಿರ್ತೀವಿ, ಅದರಿಂದ ಬ್ರಷ್ನ ಮಾಡಬೇಕು. ಮುಖ ತೊಳೆದುಕೊಂಡು ನೀಟಾಗಿ ಹೂ ಮುಡ್ಕೊಂಡು ರೆಡಿ ಆಗಬೇಕು. ಒಳ್ಳೆ ಬಾರ್ಡರ್ ಸೀರೆ ಉಟ್ಕೊಂಡ್ಬಿಟ್ಟು ಹೊಸ್ತಿಲಿಗೆ ದೀಪ, ತುಳಸಿ ಕಟ್ಟೆಗೆ ದೀಪ ಹಚ್ಚಿ. ನೀವು ಸಂಜೆ ಹಚ್ಚಿರೋ ದೀಪ ಇನ್ನೂ ಉರಿತಾ ಇದ್ದರೆ ಅದೇ ಇರಲಿ. ಶಾಂತವಾಗಿದ್ದರೆ ಸ್ವಲ್ಪ ಎಣ್ಣೆ ಹಾಕಿ ಹಚ್ಚಿ. ನಿಮ್ಮ ಜೊತೆ ಯಾರಾದರೂ ಒಬ್ಬರು ಎದ್ದಿರೋದಕ್ಕೆ ಹೇಳಿ. ಏಕೆಂದರೆ ಆ ಸಮಯದಲ್ಲಿ ಹೊರಗಡೆ ಹೊಸ್ತಿಲಿಗೆ ದೀಪ ಹಚ್ಚುವಾಗ ಭಯ ಇರುತ್ತೆ. ಸೊ ನಿಮ್ಮ ಸೇಫ್ಟಿನ ನೋಡಿಕೊಂಡು ಹೊರಗಡೆ ದೀಪ ಹಚ್ಕೊಳ್ಳಿ. ಮೇನ್ ಡೋರ್ ಸ್ವಲ್ಪ ಓಪನ್ ಇದ್ದರೆ ಒಳ್ಳೆಯದು. ಪೂಜೆ ಮುಗಿಯೋವರೆಗೂ ಮಾತ್ರ. ಈ ಒಂದು ಸಮಯದಲ್ಲಿ ಮಾಡುವಂಥ ಪೂಜೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಇದಕ್ಕೆ ನೈವೇದ್ಯ ಇಡಬೇಕು ಅಂತ ಏನೂ ಇಲ್ಲ. ಸಂಜೆ ಪೂಜೆ ಮಾಡುವಾಗ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟರೆ ಸಾಕು. ಅದೇ 2 ಬೆಟ್ಟದ ನೆಲ್ಲಿಕಾಯಿನ ಹಚ್ಚಬೇಕು. ಕೆಲವರು ಸಂಜೆ ಆಲ್ರೆಡಿ ಮಾಡಿರ್ತೀವಿ ಮತ್ತು ಆ ಟೈಮ್ನಲ್ಲಿ ಮಾಡಬೇಕಂದ್ರೆ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೂ ಪರವಾಗಿಲ್ಲ. ತೊಗೋವಾಗ್ಲೇ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಒಳ್ಳೆಯದು. ಒಂದು ತಟ್ಟೆಲಿ ಸ್ವಲ್ಪ ದುಡ್ಡು. ಈ ವರ್ಷ ಏನೇ ಖರೀದಿ ಮಾಡಿದ್ರು ಅಂದರೆ ಚಿನ್ನ, ಬೆಳ್ಳಿ, ಪ್ರಾಪರ್ಟಿ ಪೇಪರ್ಸ್ ಯಾವುದೇ ಆಗಿರಲಿ, ಇದನ್ನು ಇಟ್ಟು ನೀಟಾಗಿ ಜೋಡಿಸ್ಕೊಳ್ಳಿ. ಇಲ್ಲ ಏನೂ ತೊಗೊಂಡಿಲ್ಲ ಅಂದರೆ ಇರೋ ಒಡವೆನೇ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಇದ್ರ ಜೊತೆನೇ ಸ್ವಲ್ಪ ನೋಟ್ಗಳು, ಕಾಯಿನ್ಸ್ಗಳನ್ನ ಇಡ್ಬೋದು. ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ 33 ಕಾಯಿನ್ಸ್ನ ಏನಿಟ್ಟಿರ್ತೀರ ಅದನ್ನೇ ಇಡ್ಬೋದು. ನೀವು ಲೀಸ್ಗೆ ಇದ್ದರೂ ಇಲ್ಲ ಬಾಡಿಗೆಗೆ ಇದ್ದರೂ ಕೂಡ ಅದೇ ಪೇಪರ್ಸ್ನ ಕೂಡ ಇಡಿ ಪೂಜೆಗೆ. ಇಲ್ಲ ಅಡ್ಮಿಷನ್ಗೆ ಅಂತ ಅಪ್ಲಿಕೇಶನ್ ತೊಗೊಂಡಿದ್ರೆ ನಿಮ್ಮ ಗಾಡಿಯ ಕೀಗಳು ಎಲ್ಲನೂ ಕೂಡ ಇಡ್ಬೋದು. ಇದೆಲ್ಲ ಒಂದು ತಟ್ಟೆಗೆ ಜೋಡಿಸ್ಕೊಂಡು ಅದ್ರ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆ, ಬಿಡಿ ಹೂನ, ಕೆಂಪು ಹೂನ ಇಟ್ಟು ಅದನ್ನು ಕಳಶದ ಮುಂದೆ ಇಡಬೇಕು. ಕೆಳಗಡೆಗೆ ಒಂದು ಮಣೆನ ಇಟ್ಟು ಅದ್ರ ಮೇಲೆ ಈ ತಟ್ಟೆನ ಇಡಿ. ಇಲ್ಲ ಹೊಸ್ದಾಗಿ ರೇಷ್ಮೆ ಸೀರೆ ತೊಗೊಂಡಿದ್ರೆ ನಿಮ್ಮಿಷ್ಟ. ಈ ವರ್ಷ ಏನೆಲ್ಲ ತೊಗೊಂಡಿರ್ತಿರಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೋಬೋದು. ಇದೆಲ್ಲ ತೊಗೊಳೋದಕ್ಕೆ ನಿನ್ನ ಆಶೀರ್ವಾದದಿಂದಲೇ ಅಂತ ತಾಯಿಗೆ ನೀವು ಒಪ್ಪಿಸಬೇಕು. ಈ ವರ್ಷವೂ ಕೂಡ ನಾನು ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಕೆಲಸಗಳಿಗೂ ನಿನ್ನ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಒಡವೆ ಇಟ್ಟಿದ್ದೀನಿ, ಆ ಥರ ತೊಂದರೆ ಇದೆ, ಈ ಥರ ತೊಂದರೆ ಇದೆ ಅಂತ ಮಾತ್ರ ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ನನಗೆ ಈ ವರ್ಷ ನಾನು ಅಂದ್ಕೊಂಡಿರೋ ಕೆಲಸ ಆಗೋ ಥರ ಮಾಡಿಕೊಡು ಅಂತ ಕೇಳ್ಕೊಳ್ಳಿ. ಏಕೆಂದರೆ ದೇವ್ರ ಮುಂದೆ ಇಟ್ಟಿರೋ ವಸ್ತುಗಳು ಎಲ್ಲ ನಾವು ಗಳಿಸಿರೋವಂಥದ್ದಲ್ವಾ. ಇನ್ನೂ ಹೆಚ್ಚು ವೃದ್ಧಿಯಾಗಲಿ ಅಂತ ಕೇಳ್ಕೋಬೇಕು ವಿನಃ ಅಡ ಇಟ್ಟಿದ್ದೀನಿ, ಸಾಲ ಮಾಡಿದ್ದೀನಿ ಆ ಒಂದು ಪದಗಳನ್ನು ಬಳಸಲೇಬೇಡಿ. ಆ ತಟ್ಟೆನ ದೇವ್ರ ಮುಂದೆ ಇಟ್ಟು 2 ತುಪ್ಪದ ದೀಪನ ಹಚ್ಚಬೇಕು. ಮತ್ತು ಈ ನೆಲ್ಲಿಕಾಯಿ ದೀಪನೂ ಹಚ್ಚಿ ಮತ್ತು ಆರತಿ ಮಾಡಿ ನಂತರ ಕೂತ್ಕೊಂಡು ಲಕ್ಷ್ಮೀ ಅಷ್ಟೋತ್ತರ ಅಥವಾ ಕನಕದಾರ ಸ್ತೋತ್ರ ಈ 2ರಲ್ಲಿ ಯಾವುದಾದ್ರೂ ಒಂದನ್ನು ಓದ್ಕೊಳ್ಳಿ. ಇಷ್ಟೇ ಈ ಸಮಯದ ಪೂಜೆ ಮಾಡುವಂಥದ್ದು. ಸ್ತೋತ್ರ ಹೇಳಿದ ಮೇಲೆ ನೆಲ್ಲಿಕಾಯಿ ದೀಪದ ಆರತಿನ ಮಾಡಿ ಮತ್ತು ಕರ್ಪೂರದ ಆರತಿ ಮಾಡಿ 1-2 ನಿಮಿಷ ಕೂತ್ಕೊಳ್ಳಿ. ಏಕೆಂದರೆ ಕರ್ಪೂರ ಪೂರ್ತಿ ಉರಿಲಿ, ಅದಕ್ಕೋಸ್ಕರ. ದೀಪಗಳು ಹಾಗೇ ಉರಿತಾ ಇರಲಿ, ಅದನ್ನು ಶಾಂತ ಮಾಡೋದು ಬೇಡ. ನಂತರ ನೀವು ಇಟ್ಟಿರುವ ಪೂಜೆಗೆ ವಸ್ತುಗಳನ್ನು ತಗೊಂಡು ಬೀರಿನಲ್ಲಿ ಇಡಿ. ನಂತರ ಲಾಕ್ ಮಾಡಿ. ಆಮೇಲೆ ಮೇನ್ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ನಂತರ ನೀವು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ಟು ಮಲ್ಕೋಬೋದು. ಯಾವುದೇ ಕಾರಣಕ್ಕೂ ಕಳಶವನ್ನು ಕದಲಿಸಬೇಡಿ.
ಕುಬೇರ ಯಂತ್ರನ ನೀವು ಏನು ಇಟ್ಟಿರ್ತೀರ ಅದನ್ನು ಮಾತ್ರ ಕದಲಿಸ್ಬೋದು. ಇಲ್ಲ 3 ದಿನವರೆಗೂ ಇಡ್ತೀರಾ ಅಂದರೆ ಕುಬೇರ ಯಂತ್ರನ ಕದಲಿಸೋದು ಕೂಡ ಬೇಡ. ನಾವು ಕದಲಿಸಿದ ತಕ್ಷಣ ಅದನ್ನು ತೆಗೆದುಬಿಟ್ಟು ಬೀರುನಲ್ಲಿ ಎತ್ತಿಟ್ಕೋಬೇಕು. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಕುಬೇರ ಯಂತ್ರ, ನೀವು ಇಟ್ಟಿರುವ ಡಾಕ್ಯುಮೆಂಟ್ಸ್ ಎಲ್ಲನೂ ತೆಗೆದು ಇಟ್ಕೊಳ್ಳಿ. ಇದಿಷ್ಟು ಆ ರೀತಿ ಮಾಡುವ ಪೂಜೆ. ನೀವು ಕರೆಕ್ಟಾಗಿ 12 ಗಂಟೆಗೆ ದೀಪ ಹಚ್ಚಿ, ಅದಕ್ಕೂ ಮುಂಚೆ ಪೂಜಾ ಸಿದ್ಧತೆನ ಮಾಡಿಟ್ಕೊಳ್ಳಿ. ಮತ್ತು ಮಾರನೇ ದಿನ ಯಥಾ ಪ್ರಕಾರದ ಪೂಜೆನ ಮಾಡ್ಕೋಬೋದು. ಇನ್ನೂ ನಿಮಗೆ ಈ ಟೈಮ್ನಲ್ಲಿ ಆಗಲಿಲ್ಲ ಆ ದಿನ ಮಾಡೋಕ್ಕೆ ಅಂದರೆ ಮಾರನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಇದೇ ಥರನೇ ಮಾಡ್ಕೋಬೋದು. ಒಂದೊಂದು ಪೂಜೆಗೂ ಒಂದೊಂದು ಸಮಯಕ್ಕೂ ಅದರದೇ ಆದ ಮಹತ್ವ ಇರುತ್ತೆ. ಯಾಕೆ ಈ ಸಮಯದಲ್ಲಿ ಮಾಡಬೇಕು ಅಂದರೆ ಪ್ರಕೃತಿ ನಿಶಬ್ದವಾಗಿರುತ್ತೆ. ಆಗ ನೀವು ಏನೇ ಒಂದು ಪೂಜೆ ಮಾಡಿದರೂ ಕೂಡ ಬೇಗನೆ ಪ್ರಕೃತಿ ಜೊತೆಗೆ ಕನೆಕ್ಟ್ ಆಗುತ್ತೆ. ಒಳ್ಳೆ ಪಾಸಿಟಿವಿಟಿ ಇರುತ್ತೆ. ಆ ಒಂದು ಸಮಯದಲ್ಲಿ ಯಾವುದೇ ಒಂದು ಶಬ್ದ ಕೂಡ ಇರೋದಿಲ್ಲ, ನಿಶಬ್ದವಾಗಿರುತ್ತೆ. ಆ ಸಮಯದಲ್ಲಿ ನಾವು ಏನೇ ಪ್ರಾರ್ಥನೆ ಮಾಡಿಕೊಂಡ್ರೂ ತುಂಬ ಬೇಗ ಹೋಗಿ ದೇವರಿಗೆ ತಲುಪುತ್ತೆ ಅಂತ ಉದ್ದೇಶದಿಂದ ಈ ಸಮಯದಲ್ಲಿ ಮಾಡಬೇಕು. ಆದರೂ ಅಮಾವಾಸ್ಯೆ ದಿನಗಳಲ್ಲಿ ಶಕ್ತಿ ಹೆಚ್ಚಾಗಿರುತ್ತೆ. ಇಂಥ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ಒಳ್ಳೆ ಫಲಗಳೇ ಸಿಗುತ್ತೆ. ಯಾರಿಗೆಲ್ಲ ನಂಬಿಕೆ ಇದೆ, ಆಸಕ್ತಿ ಇದೆ ಅಂದರೆ ಮಾಡಿ ನೋಡಿ. ಶ್ರಮಪಟ್ಟು ಮಾಡೋವಂಥ ಪೂಜೆ ಅಂತೂ ಏನೂ ಇಲ್ಲ. ಇದು ಯಾವ್ಯಾವುದಕ್ಕೋ ಏನೇನಕ್ಕೂ ನಾವು ಯೋಚನೆಗಳನ್ನ ಮಾಡ್ಕೊಂಬಿಟ್ಟು ನಿದ್ರೆನ ಹಾಳು ಮಾಡ್ಕೊತೀವಿ. ಇಂಥ ಪೂಜೆಗೋಸ್ಕರ ನಮ್ಮ ಸಮಯವನ್ನು ಮೀಸಲಾಗಿಡೋದು ಒಳ್ಳೆಯದಲ್ವಾ. ಇದರಿಂದ ನಮಗೆ ಒಳ್ಳೆ ಫಲಗಳೇ ಸಿಗುತ್ತೆ. ಎಲ್ರಿಗೂ ಕೂಡ ಆ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ. ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ರಿ ಅಲ್ವಾ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.